ಓಂ ಶ್ರೀ ಸಾಯಿರಾಮ್. ನಾನು ಅನುರಾಧ. ನಾನು ಭದ್ರಾವತಿ ನಿವಾಸಿ. ಆ, ಈಗ ಮೊಟ್ಟ ಮೊದಲಿಗೆ ನಮ್ಮ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಮ್ಮನವರಿಗೂ ಹಾಗೂ ಪ್ರಕೃತಿ ಮಾತೆಗೂ ಭೂತಾಯಿಗೂ ಮತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮೀ ರಂಗನಾಥ್ ಗುರೂಜಿಯವರಿಗೂ ಮತ್ತು ನನ್ನ ಎಲ್ಲಾ ಆತ್ಮ ಬಂಧುಗಳಿಗೆ ಮತ್ತು ನನ್ನ ತಂದೆ ತಾಯಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಆ, ನಾನು ಇವತ್ತು ಆ ತಿಳಿಯಪಡಿಸುವುದೇನೆಂದ್ರೆ, ನಾನು ಧ್ಯಾನಕ್ಕೆ ಯಾಕೆ ಹೇಗೆ ಬಂದೆ ಅಂತ ಹೇಳ್ತೀನಿ. ನಾನು ಮೊದಲಿಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ನೋಡಿ ಒಂದು 10 ನಿಮಿಷ ಧ್ಯಾನ ಮಾಡ್ತಾ ಇದ್ದೆ. ಮತ್ತೆ ಹೀಗೆ ಇರುವಾಗ ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ಒಬ್ರು ನಾಗವೇಣಿ ಮೇಡಮ್ ಇದ್ದಾರೆ, ಧ್ಯಾನ ಟೀಚರ್ ಅವರು. ಅವ್ರೊಂದ್ಸಲ ನಮ್ಮ ಯೋಗ ಕ್ಲಾಸಿಗೆ ಬಂದು ಒಂದಿನ ಅವರು ಯೋಗ ಧ್ಯಾನ ಕಲಿಸಿದ್ರು. ಅವ್ರು ಕಲ್ಸಿದ್ಮೇಲೆ ಅದೇ ತರ ನಾವು ಮಾಡ್ತಾನೆ ಇದ್ವಿ, ಮನೇಲಿ ಮಾಡ್ತಾ ಇದ್ದೆ. ಅವರೇನೆ ಈ ಲಿಂಕ್ ಕಳ್ಸಿದ್ದು ನನಗೆ, ಮಹಾವತಾರ ಫೌಂಡೇಶನ್ ಲಿಂಕ್ ಕಳ್ಸಿದ್ದು ನಾಗರತ್ನ ಮೇಡಮ್ ಅವರೇ, ನಾಗವೇಣಿ ಮೇಡಮ್ ಅವರು. ಮತ್ತೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆಗಿದ್ದು 3 ಗಂಟೆ ಪ್ರೋಗ್ರಾಮಿಗೇನೆ. ಅವಾಗ ಗೀತಾ ಮೇಡಮ್ ಅವರೆಲ್ಲ ಇದ್ರು. ಅವಾಗ್ಲಿಂದ ನಾನು ಬಿಡದೆ ನೋಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಧ್ಯಾನ ಎಲ್ಲ. ಇಷ್ಟ ಅದೇ ಅವ್ರಿಗೂ ನಾಗವೇಣಿ ಮೇಡಮ್ ಅವರಿಗೂ ನನ್ನ ಅನಂತ ಹೃತ್ಪೂರ್ವಕ ವಂದನೆಗಳು. ನಾನೀಗ ಸಮಗ್ರ ಜೀವನ ಶೈಲಿಯಲ್ಲಿ ನಾನು ತೆಗೆದುಕೊಂಡ ಟಾಪಿಕ್ ಯಾವುದಂದ್ರೆ ಬಾಳೆಹಣ್ಣಿನ ಬಗ್ಗೆ. ಬಾಳೆಹಣ್ಣು ಇದು ಒಂದು ಅದ್ಭುತವಾದ ಆಹಾರವಾಗಿದೆ. ಬಾಳೆಹಣ್ಣು ಸೇವಿಸುವುದರಿಂದ ನಿಯಮಿತ ಸೇವನೆಯಿಂದ ರಕ್ತಹೀನತೆ ನಿವಾರಿಸುತ್ತದೆ ಮತ್ತು ನಿದ್ರಾಹೀನತೆಯನ್ನು ಹೋಗಲಾಡಿಸುತ್ತದೆ. ಇದರಿಂದ ತುಂಬಾ ಹಲವಾರು ಆರೋಗ್ಯ ಲಾಭಗಳಿವೆ. ಏನೆಂದ್ರೆ, ಇದು ದೇಹಕ್ಕೆ ಶಕ್ತಿ ನೀಡುತ್ತದೆ. ಇದರಲ್ಲಿ ಹಲವಾರು ರೀತಿಯ ಪೌಷ್ಟಿಕಾಂಶ ಇರುತ್ತದೆ. ಇದರಲ್ಲಿ ವಿಟಮಿನ್ ಎ, ಫೈಬರು, ಕಾರ್ಬೋಹೈಡ್ರೇಟ್ ಹಾಗೂ ಕಬ್ಬಿಣದ ಅಂಶವಿರುತ್ತದೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಸೇವಿಸಬೇಕು. ಹೀಗೆ ಸೇವಿಸಿದರಿಂದ ಅಧಿಕ ಲಾಭ ಪಡೆಯಬಹುದು. ಮುಖ್ಯವಾಗಿ ಇದು ರಕ್ತದ ಒತ್ತಡವನ್ನು ತಗ್ಗಿಸುತ್ತದೆ ಮತ್ತು ಮೂಳೆಗಳನ್ನು ಹಾಗೂ ಹಲ್ಲುಗಳನ್ನು ಬಲಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಮನಸ್ಥಿತಿಯನ್ನು ಅಂದ್ರೆ ನಮ್ಮ ಸ್ಟ್ರೆಸ್ ಕಮ್ಮಿ ಮಾಡುತ್ತದೆ ಮತ್ತು ತಕ್ಷಣ ಶಕ್ತಿಯನ್ನು ನೀಡುತ್ತದೆ ಮತ್ತೆ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಮತ್ತೆ ಹೆಣ್ಮಕ್ಳಿಗೆ ಪಿರಿಯಡ್ ಸಮಯದಲ್ಲಿ ಬರುವ ನೋವನ್ನು ಹೋಗಲಾಡಿಸುತ್ತದೆ ಮತ್ತೆ ನಮ್ಮ ವೀಕ್ನೆಸ್ ಅನ್ನು ಸರಿಪಡಿಸುತ್ತದೆ ಮತ್ತು ಅಲ್ಸರ್ ಸಮಸ್ಯೆ ಬಾರದಂತೆ ತಡೆಯುತ್ತದೆ. ಆದರೆ ಇದು ಅತಿಯಾದರೆ ಯಾವುದೂ ಒಳ್ಳೆಯದಲ್ಲ. ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ, ಫೈಬರ್ ಅಂಶ ಅಧಿಕವಾಗಿರುತ್ತದೆ. ಮನುಷ್ಯನಿಗೆ ಒಂದು ದಿನಕ್ಕೆ 2 ಅಥವಾ 3 ಬಾಳೆಹಣ್ಣು ಸಾಕಾಗುತ್ತದೆ. ಅದಕ್ಕಿಂತ ಅತಿಯಾದ ಸೇವನೆ ಬೇಡ. ಅತಿಯಾದ ಸೇವನೆಯಿಂದ ಅಜೀರ್ಣ ಆಗಬಹುದು. ಬಾಳೆಹಣ್ಣನ್ನು ಚಿಕ್ಕವರು, ದೊಡ್ಡವರು, ವಯಸ್ಸಾದವರು ಯಾರಾದರೂ ಸೇವಿಸಬಹುದು. ಕಫದ ಸಮಸ್ಯೆ ಇರುವವರು ರಾತ್ರಿ ವೇಳೆ ಸೇವನೆ ಮಾಡಲೇಬಾರದು ಹಾಗೂ ಬಾಳೆಹಣ್ಣು ಸೇವಿಸಿದ ನಂತರ ನೀರು ಕುಡಿಯಬಾರದು. ಇದರಿಂದ ಕಫದ ಬಾಧೆ ಉಂಟಾಗುತ್ತದೆ. ಮಧುಮೇಹಿಗಳು ಅಂದರೆ ಶುಗರ್ ಇರುವವರು ಬಾಳೆಹಣ್ಣನ್ನು ತಿನ್ನಲೇಬಾರದು. ಊಟದ ನಂತರ 1 ಬಾಳೆಹಣ್ಣು ಸೇವಿಸಬಹುದು. ಜೀರ್ಣಕ್ರಿಯೆಗೆ ಇದು ತುಂಬಾ ಒಳ್ಳೆಯದಾಗಿದೆ. ತೂಕ ಹೆಚ್ಚಿಸಲು ಹೇಗೆ ಸೇವಿಸಬೇಕು? ತೂಕ ಹೆಚ್ಚಾಗಬೇಕು ಅಂದ್ರೆ ನಾವು ಬಾಳೆಹಣ್ಣನ್ನು ಚೆನ್ನಾಗಿ ಕಳಿತ ಹಣ್ಣಾದ ಬಾಳೆಹಣ್ಣನ್ನು ಮಿಲ್ಕ್ ಶೇಕ್ ತಯಾರಿಸಿ ಊಟದ ನಂತರ ಕುಡಿಯಬೇಕು. ಇದರಿಂದ ದೇಹವು ಸದೃಢವಾಗುತ್ತದೆ ಹಾಗೂ ತೂಕ ಹೆಚ್ಚುತ್ತದೆ. ತೂಕ ಕಡಿಮೆ ಮಾಡಬೇಕೆನ್ನುವರು 1ಕ್ಕಿಂತ ಜಾಸ್ತಿ ತಿನ್ನಲೇಬಾರದು. ಪ್ರತಿದಿನ ಬಾಳೆಹಣ್ಣನ್ನು ಸೇವಿಸೋಣ, ಆರೋಗ್ಯವಂತರಾಗಿರೋಣ. ಮತ್ತೊಂದು, ಬಾಳೆಹಣ್ಣಿನ ಸಿಪ್ಪೆಯಿಂದ ಬ್ಯೂಟಿ ಟಿಪ್ಸ್, ಸ್ಕಿನ್ ಪ್ರಾಬ್ಲಮ್ಸ್, ಬಂಗು ಎಲ್ಲವನ್ನು ನಿವಾರಣೆ ಮಾಡಬಹುದು. ಹೇಗೆಂದರೆ, ಬಂಗು ಇದ್ರೆ
ಬಾಳೆಹಣ್ಣಿನ ಸಿಪ್ಪೆಯಿಂದ ರಬ್ ಮಾಡಿ 10 ನಿಮಿಷ ಬಿಟ್ಟು ಮುಖವನ್ನು ತೊಳೆಯಬೇಕು. ಮತ್ತು ಹಲ್ಲು ಹಳದಿಯಾಗಿದ್ರೆ ಆ ಬಾಳೆಹಣ್ಣಿನ ಸಿಪ್ಪೆಯಿಂದ ಹಲ್ಲಿಗೆ ರಬ್ ಮಾಡಿ ಹಳದಿ ಹಲ್ಲು ರಬ್ ಮಾಡಬೇಕು. ಆಗ ಹಳದಿ ಹಲ್ಲು ವೈಟ್ ಆಗುತ್ತದೆ. ಮತ್ತೊಂದು ಮುಖದಲ್ಲಿ ರಿಂಕಲ್ಸ್ ಇದ್ರೆ, ನೆರಿಗೆ ಇದ್ರೂನು ಸಿಪ್ಪೆಯಿಂದ ರಬ್ ಮಾಡಿದ್ರೆ ರಿಂಕಲ್ಸ್ ಕ್ರಮೇಣ ಕಮ್ಮಿ ಆಗುತ್ತದೆ. ಒಂದು ದಿನ ಮಾಡಿ ಬಿಟ್ರೆ ಏನು ಪ್ರಯೋಜನ ಇಲ್ಲ, ಆದ್ರೆ ಮಾಡ್ತಾ ಇರ್ಬೇಕಾಗುತ್ತೆ. ತುಟಿ ಸುತ್ತ ಕಪ್ಪು ಇರುತ್ತೆ, ಒಬ್ಬೊಬ್ಬರಿಗೆ ಇಲ್ಲಿ ಎಲ್ಲ ಕಪ್ಪು ಇರುತ್ತೆ. ಅವಾಗ ಬಾಳೆಹಣ್ಣಿನ ಸಿಪ್ಪೆಯಿಂದ ಸ್ಕ್ರಬ್ ಮಾಡ್ಬೇಕಾಗುತ್ತೆ. ಸ್ಕ್ರಬ್ ಮಾಡಬೇಕು. ಮತ್ತು ಇದರಿಂದ ತಿಂಡಿಗಳನ್ನು ಮಾಡುತ್ತಾರೆ. ತಿಂಡಿಗಳು ಅಂದ್ರೆ ಗಾರ್ಗಿ ಅಂತ ಮಾಡ್ತಾರೆ, ಮತ್ತೆ ಸೋಕಿರೋ ಕಡೆ ಬನ್ಸು ಇವು ಮಾಡ್ತಾರೆ, ಮತ್ತೆ ಚಿಪ್ಸ್ ಮಾಡ್ತಾರೆ. ಈ ತರದ ಅನೇಕ ಉಪಯೋಗಗಳು ಬಾಳೆಹಣ್ಣಿನಿಂದ ಸಿಗುತ್ತದೆ. ಮೇಡಮ್ ಇಷ್ಟ ಹೇಳಿ ಇಷ್ಟೇ ಮೇಡಮ್. ಧನ್ಯವಾದಗಳು ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.